ಹೌದಾ? ಹಾಗಾದ್ರೆ ಆಡ್ ತೋರ್ಸು. ಆಡೆ. ಆಡು. ए राजलक्ष्मी, ए कमान कमान, ए Come on, Rajalakshmi. ಹೋಗು 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 ಹೋಗು, ಏ ರಾಜಲಕ್ಷ್ಮಿ, ರಾಜಲಕ್ಷ್ಮಿ. ಅಮ್ಮ, 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 ಅಮ್ಮ. ಮಮ್ಮ, ಆದ್ಯಾ, ತರ್ಲೆ ಹೋಗಿ. ಈ ಅಮ್ಮನ್ ಬಿಟ್ಟು 3 ದಿನ ಎಲ್ಲಿ ಹೋಗಿದ್ದೆ ನೀನು ಹೇಳು? ಪಿಕ್ನಿಕ್ ಮಮ್ಮ. ವಿ ಎಂಜಾಯ್ಡ್ ಅ ಲಾಟ್. ಮೆಸೇಜು ಇಲ್ಲ, ಫೋನು ಇಲ್ಲ, ಏನೂ ಇಲ್ಲ. ಅಷ್ಟಕ್ಕೂ ಈ ಅಮ್ಮ ಇದಾಳೆ ಅನ್ಕೊಂಡ್ಯಾ ಇಲ್ಲ ಅನ್ಕೊಂಡ್ಯಾ? ಇಲ್ದೇನೆ ಎಲ್ಲಿಗೆ ಹೋಗ್ತೀಯ ಡಾರ್ಲಿಂಗ್? ಖಂಡಿತ ಕಾಣಿಸೋದಿಲ್ಲ ಮಮ್ಮ. ನಿಜವಾಗ್ಲೂ ಕಾಣಿಸಲ್ಲ. ಆವಾಗ ನೀನು ಮಮ್ಮಿ ಅಂತ ಕಣ್ಣೀರ್ ಹಾಕ್ತಾ ಅತ್ರು ಸರಿ. ನಾನ್ ಬರಲ್ಲ. ಬರಲ್ವಾ? ನಾನ್ ಬರೋದೇ ಇಲ್ಲ. ನಿನಗ್ ಕಾಣಿಸ್ದೇ ಇರೋಷ್ಟು ದೂರಕ್ಕೆ, ನೀನ್ ಕರೆದ್ರು ಕೇಳಿಸ್ದೇ ಇರೋಷ್ಟು ದೂರಕ್ಕೆ ಹೊರಟೋಗ್ಬಿಡ್ತೀನಿ.
ನಿಮ್ ಚಿಕ್ಕಮ್ಮನ ಕರ್ಕೊಂಡ್ ಬಂದಿದ್ದೀನಿ ನೋಡು. ಅಮ್ಮ ಆದ್ಯ, ಅದನ್ನ ಇಲ್ಲಿ ಕೊಡಮ್ಮ. ಬರ್ತಾಳೆ. ನೀವು ಮುಂದೆ ದೋಡಿ ಹತ್ತಿ. ಶಿವರಾಮ್ ಅವರೇ, ಅವರು ತೀರೋದ್ ದಿನ ಕರ್ಮ ಕಾರ್ಯಗಳನ್ನ ಸರಿಯಾಗಿ ಮಾಡಿಲ್ಲ ಅಂತಿದ್ದಾರೆ. ತೀರೋದ್ ವ್ಯಕ್ತಿ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ಬರೋ ಗುರುವಾರ ತಿಥಿ ಕಾರ್ಯ ಮಾಡಿಸ್ಬೇಕು. ಬನ್ನಿ. ಆದ್ಯ, ಡೋಂಟ್ ಬಿಹೇವ್ ಲೈಕ್ ದಿಸ್. ಪ್ಲೀಸ್ ಗೋ ಇನ್ಸೈಡ್. ಸರಿ ಕಿಶೋರ್, ಒಳಗಡೆ ಬಾ. ಏನ್ರಿ ಇದು?
ನಮ್ಮ ಮಗನ್ ರೂಮ್ನ ಆ ಹುಡುಗಿ ಕೊಟ್ರೆ ಅವನ್ ಬಂದಾಗ ಎಲ್ಲಿರ್ತಾನೆ? 4 ದಿನ ಇದ್ದು ಹೋಗೋರ್ ಮೇಲೆ ಕೋಪ ಯಾಕೆ? ಬಿಟ್ಬಿಡು ಬಿಟ್ಬಿಡು. ಯಾರ್ ಸೀನು ಬಾವಾ ಅಂತ ಕನ್ಫ್ಯೂಸ್ ಆಗ್ತಿದ್ದಾಳೇನೋ. ವಿರಾಟ್ ಕೊಹ್ಲಿ, ಮಹೇಶ್ ಬಾಬು ಇವರೆಲ್ಲ ನನಗ್ ಗೊತ್ತು. ನಿಮಗ್ ಗೊತ್ತಾ? ಇಲ್ಲ, ಅವರೇ ಅಲ್ವಾ? ಇವರು ನಮ್ ಪದ್ಮಕ್ಕನ್ ಮಗ. ನಾನೇನ್ ಕೇಳಲಿಲ್ವಲ್ಲ. ಫೋಟೋ ನೋಡಿದ್ಮೇಲೆ ಸ್ಮೈಲ್ ಮಾಡ್ತೀಯಾ ಅನ್ಕೊಂಡೆ, ಕೋಪ ಮಾಡ್ಕೋತೀಯ ಅನ್ಕೊಳ್ಳಿಲ್ಲ. ಇಷ್ಟ ಆಗ್ಲಿಲ್ವಾ? ಸೀನು ಬಾವಾ ನಮ್ಗೆ ಇಷ್ಟ ಆಗಲ್ಲ. ಅಮೆರಿಕಾಗ ಹೇಗ್ ಇಷ್ಟ ಆಗ್ತಾನೆ? ಇದೇನ್ ಬಿಟ್ಟು ಹೀಗನ್ಬಿಟ್ಟೆ? ಸ್ಟೈಲು ಗ್ರೇಸು ಇದೆಲ್ಲ ಇರ್ಬೇಕು ಮತ್ತೆ. ನಾನ್ ಇದನ್ನೆಲ್ಲ ಸಹಿಸ್ಕೋಬೇಕಾ? ಈ 4 ದಿನದಲ್ಲೇ ನಿಮ್ಗೆ ಆದ್ಯ ಬಗ್ಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ. ಅವಳು ಸ್ವಲ್ಪ ಮಾತಾಡೋದೇ ಹಾಗೆ. ನಾಳೆ ನಾನು ಆಸ್ಟ್ರೇಲಿಯಾಗ ಹೋಗ್ಲೇಬೇಕು. ಆದ್ಯನ ಅಮೆರಿಕ ಕಳ್ಸೋಣ ಅಂದ್ರೆ ಅಲ್ಲಿ ಅವಳೊಬ್ಳೆ ಹೇಗಿರ್ತಾಳೋ ಅನ್ನೋ ಟೆನ್ಷನ್. ಹೋಗ್ಲಿ ನನ್ ಜೊತೆನೆ ಕರ್ಕೊಂಡು ಹೋಗೋಣ ಅಂದ್ರೆ ಅವಳಿಗೆ ವೀಸಾ ಈಗ್ಲೇ ಬರಲ್ಲ. ನೀವೇನು ಯೋಚನೆ ಮಾಡಬೇಡಿ. ಆದ್ಯನಿಗೆ ನನ್ ಮೇಲೆ ಕೋಪ ಇರಬಹುದು, ಆದ್ರೆ ನನ್ಗೆ ಅವಳ ಮೇಲೆ ಪ್ರೀತಿ ಇದೆ. ನನ್ನ ತಂಗಿ ಅವಳನ್ನ ನನ್ನ ಮಡ್ಲಿಗೆ ಹಾಕಿದಾಳೆ. ಆದ್ಯ ಮದುವೆಯಾಗಿ ಹೋಗೋವರೆಗೂ ಅವಳು ನನ್ನ ಜೊತೆಲೇ ಇರ್ತಾಳೆ. ನಿಮ್ಮ ಪದ್ಧತಿಗಳಿಗೆ, ಸಂಪ್ರದಾಯಗಳಿಗೆ ಆದ್ಯ ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ. ದಯವಿಟ್ಟು ನೀವು ಕಷ್ಟನ ಮೈ ಮೇಲೆ ಇಳ್ಕೋಬೇಡಿ. ಸಂಧ್ಯಾಗೆ ನಾವು ಮಾತು ಕೊಟ್ಟಿರ್ಬೋದು, ಆದ್ರೆ ಆದ್ಯ ಕೈಲಿ ನೀವು ಬಯಸ್ಕೋಬೇಕಾಗತ್ತೆ. ನಾನು ಆದ್ಯ ತಂದೆ ಆಗಿರೋದ್ರಿಂದ ನನ್ನ ಮಗಳು ಮನಸ್ಥಿತಿ ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ಯ ಈಗ ನನ್ನ ಮಗಳು. ನನ್ನ ಕಣ್ಣು ಮುಂದೆ ಪ್ರಾಣ ಬಿಟ್ಟ ನನ್ನ ತಂಗಿಗೆ ನಾನು ಮಾತು ಕೊಟ್ಟಿದ್ದೀನಿ. ಆದ್ಯನ ನನ್ನ ಕಣ್ಣು ರೆಪ್ಪೆಲಿಟ್ಟು ನೋಡ್ಕೋತೀನಿ ಅಂತ. ಇವರು ಕೋಪ ಮಾಡ್ಕೋಬಹುದು, ಇಲ್ಲ 4 ಜನರ ಮುಂದೆ ನನ್ನ ಅವಮಾನ ಮಾಡಬಹುದು. ನಾನು ಎಲ್ಲದಕ್ಕೂ ಸಿದ್ಧವಾಗಿರುವಾಗ ಜವಾಬ್ದಾರಿ ಭಯನ ಮೀರಿಸುತ್ತೆ. ನೀವು ಕ್ಷೇಮವಾಗಿ ಅವಳ ಬಗ್ಗೆ ಏನು ಯೋಚನೆ ಮಾಡದೆ ಆಸ್ಟ್ರೇಲಿಯಾಗೆ ಹೊರಡಿ. ನಿನಗ್ ಕಾಣಿಸ್ದೇ ಇರೋಷ್ಟು ದೂರಕ್ಕೆ, ನೀನ್ ಕರೆದ್ರೂ ಕೇಳಿಸ್ದೇ ಇರೋಷ್ಟು ದೂರಕ್ಕೆ ಹೊರಟೋಗ್ತೀನಿ. ನನ್ ಮಗಳು ತುಂಬಾ ಬುದ್ಧಿವಂತೆ ಅಂತ ಎಲ್ಲರ ಹತ್ರ ಹೇಳ್ತಿದ್ದಲ್ಲಮ್ಮ, ಆದ್ರೆ ನಾನೆಂತ ದಡ್ಡಿ ಗೊತ್ತಾ? ನೀನ್ ನನ್ನ ಬಿಟ್ಟು ಶಾಶ್ವತವಾಗಿ ದೂರ ಆಗ್ತೀಯ ಅಂತ
ಎಷ್ಟು ಸಲ ನೀನ್ ಇಂಡೈರೆಕ್ಟ್ ಆಗಿ ಹೇಳಕ್ ಪ್ರಯತ್ನ ಪಟ್ರು ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ. ಮಮ್ಮ ಪದೇ ಪದೇ ಯಾಕೆ ಹೀಗೆ ಹೇಳ್ತಿದ್ದಾಳೆ ಅಂತ ಅರ್ಥ ಮಾಡ್ಕೊಳ್ದಿರೋಷ್ಟು ಪೆದ್ದಿ ನಾನು. ಬಟ್ 2 ದಿನದಲ್ಲಿ ಲೈಫ್ ಟೋಟಲ್ ಆಗಿ ಚೇಂಜ್ ಆಗೋಯ್ತು. ಮೊನ್ನೆ ಭಾನುವಾರ ಎಲ್ರೂ ನಗ್ನಗ್ತಾ ಮಾತಾಡ್ತಿದ್ವಿ. ಆದ್ರೆ ಇವಾಗ ಈ ಮನೆಯಲ್ಲಿ ನಾನು ಒಂಟಿಯಾಗಿದ್ದೀನಮ್ಮ. ಡ್ಯಾಡಿ ಕೂಡ ನನ್ ಬಿಟ್ಟು ಹೋಗ್ತಿದ್ದಾರೆ ಮಮ್ಮ. ಅವರಿಗೆ ಅವ್ರ ಬಿಸ್ನೆಸ್ ಇಂಪಾರ್ಟೆಂಟ್ ಆಗೋಗಿದೆ. ನಿನ್ ಅಕ್ಕನ್ಗೇನೋ ನಿನಗ್ ಕೊಟ್ಟಿರೋ ಮಾತೇ ಮುಖ್ಯ ಆಗೋಗಿದೆ. ಅವ್ರಿಗವ್ರೆ ಅವ್ರ ಗೋಲ್ಸ್ ಜೊತೆ ಇದ್ದಾರೆ. ನನ್ನ ಫೀಲಿಂಗ್ಸ್ ನ ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಯಾರಿಗೂ ಬೇಡ ನಾನು. ನೀನೇನಾದ್ರೂ ಬದುಕಿದಿದ್ರೆ ನಾನು ಏಂಜಲ್ ತರ ಇರ್ತಿದ್ದೆ ಅಲ್ವಾ ಮಮ್ಮ? ಯಾಕ್ ಮಮ್ಮ ನನ್ನ ಬಿಟ್ಟು ಹೋದೆ? ನನ್ನ ಜೀವ ಇಲ್ದಿರೋ ಗೊಂಬೆ ತರ ಮಾಡಿ ಹೊರಟು ಹೋದೆ. ಮಲ್ಗೋಲ್ವಾ ಕಂದ? ಹೇಗಿದೆಯಾ ಅಮ್ಮ? ಅಮ್ಮ, ನಿಂಗೆ ಚಿಕ್ಕಮ್ಮ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ರಾಜಿ, ನಿನ್ ಫೇರ್ವೆಲ್ ಪಾರ್ಟಿ ಹೇಗಿತ್ತು? ಸೀನಿಯರ್ಗಳು ಕಾಲೇಜ್ ಬಿಟ್ಟು ಹೋಗ್ತಾರೆ ಅನ್ನೋ ಬೇಜಾರೇ ಇರ್ಲಿಲ್ಲ ಅಮ್ಮ. ಅದೊಂದು ಹಬ್ಬದ ತರ ಇತ್ತು. ಹೌದು ರಾಜಲಕ್ಷ್ಮಿ, ಹೊರಟೋದವ್ರಿಗೆ ಯಾವ ನೋವು ಇರೋದಿಲ್ಲ. ಆದ್ರೆ ಹೋದವ್ರ ಬಗ್ಗೆ ಯೋಚನೆ ಮಾಡ್ತಾ ಉಳ್ಕೊಂಡವ್ರಿಗೆ ನೋವು ಜಾಸ್ತಿ. ಅಮ್ಮ, ನಿಂಗ್ ಚಿಕ್ಕಮ್ಮ ತುಂಬಾ ಕ್ಲೋಸ್ ಅಲ್ವಾ? ಯಾಕಿರಲ್ಲ? ನಾನು ಬಿಟ್ಟು ಇರೋ ಹಾಗೆ ಎಷ್ಟೇ ಜಗಳ ಆಡಿದ್ರು ಕೂಡ ಒಬ್ರನ್ ಬಿಟ್ಟು ಇನ್ನೊಬ್ರು ಇರೋದಿಲ್ಲ. ಅಮ್ಮ, ನೀವು ಚಿಕ್ಕವರಿರ್ಬೇಕಾದ್ರೆ ಜಗಳ ಆಡ್ತಿದ್ರಾ? ನಾನು ಬಿಟ್ಟು ಜಗಳ ಆಡೋ ಹಾಗೆ ನೀವು ಕೂಡ ಜಗಳ ಆಡಿರ್ತೀರಲ್ವಾ? ಹೇಳಮ್ಮ. ಅಮ್ಮ, ಯಾಕೆ ಅಳ್ತಿದ್ಯಾ? ಸಾರಿ ಅಮ್ಮ, ನಾನು ಹಾಗೆ ಮಾತಾಡಬಾರ್ದಾಗಿತ್ತು. ಅಮ್ಮ, ಅಳ್ಬೇಡಮ್ಮ. ಸಂಧ್ಯನಿಗೆ ಕ್ಯಾನ್ಸರ್ ಇದೆ ಅನ್ನೋ ವಿಷಯ ನಾನು ಅಮೆರಿಕಕ್ಕೆ ಹೋದ್ಮೇಲೆ ನನಗೆ ಗೊತ್ತಾಗಿತ್ತು. ಸ್ವಾಮಿ, ಆದ್ಯನ ಇಲ್ಲೇ ಬಿಟ್ಟು ಅವರಪ್ಪ ಹೋಗ್ತಾ ಇದ್ದಾರೆ. ಪ್ರಯಾಣ ಸುಖಕರವಾಗಿರ್ಲಿ. ಈ ಮನೇಲಿ ಯಾವ ಜಗಳಗಳು ಆಗದೆ ಇರೋ ಹಾಗೆ ನೋಡ್ಕೋ. ಯಾಕೆಂದ್ರೆ ಆದ್ಯ ಇಲ್ಲೇ ಇರ್ತಾಳೆ ಅನ್ನೋ ವಿಷಯ
ಇನ್ನು ಯಾರಿಗೂ ಗೊತ್ತಿಲ್ಲ ತಂದೆ. ನಾನು ಹೋಗ್ಬರ್ತೀನಿ. ಆದ್ಯಾನಾ? ಅವಳಿನ್ನೂ ಮಲ್ಕೊಂಡೇ ನೀವು ಹೋಗ್ತಿರೋ ವಿಷಯ ಅವಳಿಗೆ ಹೇಳಿದ್ರಾ? ಅವಳಾಗ್ಲೇ ನಿದ್ರೆ ಮಾಡ್ತಿದ್ದಾಳೆ. ಅಂದ್ರೆ ಅವಳಿಗೆ ಹೇಳಿದ್ರೆ ಸುಮ್ಮನೆ ಇರಲ್ಲ. ನನಗೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಿಮ್ಗೂ ಕೂಡ ಖರ್ಚು ಜಾಸ್ತಿ ಆಗುತ್ತೆ. ಇಲ್ಲಿವರೆಗೂ ನೀವೇ ಖರ್ಚು ಮಾಡಿದ್ದೀರಾ. ಅದಕ್ಕೇನೆ ಏನ್ ಮಾಡ್ತಿದ್ದೀರಾ ನೀವು? ಆದ್ಯನು ನನ್ನ ಮಗಳೇ ಅಲ್ವಾ? ಅವಳ ಖರ್ಚಿಗೆ ನಾನು ನಿಮ್ಮ ಹತ್ರ ದುಡ್ಡು ತಗೋಬೇಕಾ? ಅವತ್ತು ನಾನು ಖರ್ಚು ಮಾಡಿದ್ದು ನನ್ನ ತಂಗಿಗೋಸ್ಕರ. ನೀವ್ ಈ ರೀತಿ ದುಡ್ಡು ಕೊಟ್ಟು ನಮ್ ಬಾಂಧವ್ಯನ ದೂರ ಮಾಡ್ತಿದ್ದೀರಾ. ಇಲ್ಲ ಇಲ್ಲ, ನನ್ನ ಉದ್ದೇಶ ಅದಲ್ಲ. ಆದ್ಯ ಖರ್ಚಿಗೋಸ್ಕರ ಕೊಡ್ತಿದ್ದೀನಿ, ದಯವಿಟ್ಟು ತಗೊಳ್ಳಿ. ಖಂಡಿತ ತಗೊಳ್ಳಲ್ಲ. ಅಕ್ಕ, ಏನಕ್ಕ ಮನೆ ಪೂರ್ತಿ ನೀವೇ ಕ್ಲೀನ್ ಮಾಡಿದ್ರಾ? ಸ್ವಲ್ಪ ಹೊತ್ತಿದ್ದಿದ್ರೆ ನಾವು ಕೂಡ ಹೆಲ್ಪ್ ಮಾಡ್ತಿದ್ವಲ್ಲ. ನೀವು ಕಷ್ಟಪಡ್ಬಾರ್ದು ಅಂತ ನೀವು ಸ್ವಲ್ಪ ಪ್ರಸಾದ ತಗೊಳ್ಳಿ ಅತ್ಗೆ. ಆಮೇಲೆ ತಗೊಳ್ತೀನಮ್ಮ. ಜಾನಕಿ, ಕಿಶೋರ್ ಆದ್ಯ ಹೋದ್ರಾ? ಬೆಳಿಗ್ಗೆನೆ ಪೂಜೆ ಇದ್ದಿದ್ದಕ್ಕೆ ಅವ್ರು ಹೊರಡೋ ಸಮಯಕ್ಕೆ ನಾವಿರ್ಲಿಲ್ಲ. ಹೋದ್ರಲ್ವಾ ಅವರು? ಹೌದು ಅತ್ತೆ, ಕಿಶೋರ್ ಅವ್ರು ಹೋದ್ರು. ಜಾನಕಿ, ಸ್ವಲ್ಪ ಕಾಫಿ ಕೊಡ್ತೀಯಾ? ಸರಿ, ತರ್ತೀನಿ. ಅಯ್ಯೋ ರಾಮ, ಆದ್ಯ ಇಲ್ಲೇ ಇದ್ದಾಳೆ ಅಂತ ಗೊತ್ತಾದ್ರೆ ಜಗಳನೇ ಶುರುವಾಗೋಗ್ಬಿಡುತ್ತೆ. ನಾನ್ ತಗೊಂಡಿ ನಿರ್ಣಯ ನನ್ನ ಜೀವನದಲ್ಲಿ ಇನ್ನೆಷ್ಟು ಸಂಕಷ್ಟಗಳನ್ನ ತಂದೊಡ್ಡುತ್ತೋ ಏನೋ. ಏನ್ ನಡೀತು? ನಾನ್ ನದಿಯಲ್ಲಿ ಮುಳುಗ್ ಹೋಗ್ತಿದ್ದಾಗ ಆದ್ಯನೇ ಕಾಪಾಡಿದ್ದು. ನೀನ್ ನದಿ ಹತ್ರ ಯಾಕೆ ಹೋಗಿದ್ದೆ? ಆದ್ಯ ಎಲ್ಲಿ ಹೊರಟೋಗ್ತಾಳೋ ಅಂತ ಅವಳನ್ನ ತಡಿಯಕ್ ಹೋಗಿದ್ದೆ. ನಾನೇ ಕಳಿಸ್ತೀರಿ. ಆದ್ಯ ಮನೆ ಬಿಟ್ಟು ಹೊರಟೋಗಿದ್ಲು. ಕಾವೇರಿ ನದಿ ಹತ್ರ ಇದ್ದಿದ್ದನ್ನ ಛಾಯಾ ನೋಡಿದ್ಲಂತೆ. ಏನೇ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಡ್ತಾಳು ಅಂತ. ಹೋಗು, ಮೊದಲು ಬಟ್ಟೆ ಬದಲಾಯಿಸ್ಕೋ.
ಹುಡುಗಿನ ಕಿಶೋರ್ ಯಾಕೆ ಆಸ್ಟ್ರೇಲಿಯಾ ಕರ್ಕೊಂಡು ಹೋಗ್ಲಿಲ್ಲ? ಈಗ ಕರ್ಕೊಂಡು ಹೋಗಕ್ಕಾಗಲ್ಲ ಅಂದ್ರೆ ನಾನೇ ಯೋಚನೆ ಮಾಡಿ, ಆದ್ಯ ತಾಯಿ ಇಲ್ದಿರೋ ಮಗು ಅಲ್ವಾ, ಇಲ್ಲೇ ಇರ್ಲಿ ಅಂತ ಹೇಳಿ. ಹಾಗಂತ ಯಾರು ಹೇಳಿದ್ದು? ನಿಮ್ಮ ಹತ್ರ ಕೇಳ್ಬೇಕು ಅಂತ ತುಂಬಾ ಸಾರಿ ಪ್ರಯತ್ನ ಪಟ್ಟೇರಿ. ಹೇಗ್ ಕೇಳ್ಬೇಕು ಗೊತ್ತಾಗ್ದೆ ಸುಮ್ಮನಾಗ್ಬಿಟ್ಟೆ. ಅವಳು ಇಲ್ಲೇ ಉಳ್ಕೊಂಡ್ಲು. ನೋಡಿದ್ಯಾ ರಾಜ, ಮನ್ಸು ಬದಲಾಯಿಸ್ಕೋಬಾರ್ದು ಅಂತ ನೀನ್ ಹೇಳಿ ಅಮೆರಿಕ ಕಳ್ಸಿದ್ರು ಕೂಡ ಇವಳೇ ಬದ್ಲಾಗ್ ಬಂದಿದ್ದಾಳೆ ಇಲ್ಲಿ. ಹಾಗೆಲ್ಲ ಏನೂ ಇಲ್ಲ ಅತ್ತೆ.